ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ಮಿಸ್ಟರ್ ಶಿವ ವ್ಲಾಗ್ಸ್ ಚಾನಲ್ಗೆ ನಿಮ್ಮನ್ನೆಲ್ಲರೂ ಸಹಿತ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಅನ್ನುವಂಥದ್ದು ಐತಿಹಾಸಿಕವಾಗಿ ಇರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎತ್ತ ಎಲ್ಲನೂ ನಿಮ್ಗೆ ಹೇಳ್ತೀನಂತ ನೋಡೋಣ ಬರ್ರಿ. ಇವಾಗ ನಾವು NH4 ಹೈವೇ ಮೇಲೆ ಇದ್ದೀವಿ. ಎಳ್ಳೂರು ಕೋಟೆ ರಾಜಹಂಸಗಡ ಅನ್ನುವಂಥ ಒಂದು ಪ್ಲೇಸಿಗೆ ಹೊಂಟೀವಿ. ಬೆಳಗಾವಿಯಿಂದ 15 ಕಿಲೋಮೀಟರ್ ಇಲ್ಲಿ ದೂರ ಇರುವಂಥ ಒಂದು ಪ್ಲೇಸ್. ಸೊ ಇದಕ್ಕೆ ಒಂದು 2-3 ದಾರಿ ಇದ್ದಾವೆ. ಸೊ ನಾವು ಹೈವೇ ಮೇಲ್ಗಡೆಯಿಂದ ಬಂದ್ವಿ, ಯಾಕಂದ್ರೆ ಅಲ್ಲಿ ಸಿಟಿ ಒಳಗಡೆ ಟ್ರಾಫಿಕ್ ಅದು ಇರ್ತೈತೆ ಅಂತೇಳಿ ಹಿಂಗೆ ಹೊರಗಡೆಯಿಂದ ಬಂದ್ವಿ ನಾವು. ಮುಂದ್ಗಡೆ ಏನು ಬೆಟ್ಟ ಕಾಣತ್ತಲ್ಲ ಒಂದು ಹೈಟಲ್ಲಿ, ಸೊ ಅದೇ ಒಂದು ಬೆಟ್ಟ ಅಂತ ಹೇಳ್ಬೋದು. ಆಮೇಲೆ ಇವಾಗ ಮಳೆ ಬರ್ತಾ ಇತ್ತು, ಹಾಗಾಗಿ ಯಾವ ಥರ ಕಾಣತೈತೆ ನೋಡ್ರಿ ಪ್ಲೇಸ್ ಅಂತೂ ಅಲ್ಟಿಮೇಟ್. ತುಂಬ ಸುಂದರವಾದಂಥ ಪ್ರದೇಶ ಅಂತಲೇ ಹೇಳ್ಬೋದು. ಈಗ ಪೂರ್ತಿ ಅಲ್ಲಿ ಮೇಲ್ಗಡೆ ಟಾಪಿಗೆ ನಾವು ಹೋಗ್ಬೇಕು. ಸಿಕ್ಕಾಪಟ್ಟಿ ಅಪ್ ಐತೆ, ಬಟ್ ಆದರೂ ರೋಡ್ ಚಲೋ ಐತೆ. ರೋಡ್ ಚಲೋ ಇರೋದ್ರಿಂದ ಏನು ಅಷ್ಟು ಸಮಸ್ಯೆ ಆಗೋಂಗಿಲ್ಲ. ಬಂದ್ವಿ ಅಲ್ಟಿಮೇಟ್. ನಾವಿಲ್ಲಿ ಕಾರ್ ಪಾರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಬರ್ರಿ. ಸೊ ಇದೆ ನೋಡ್ರಿ ಮೇನ್ ಕಮಾನ. ಸೊ ಇವತ್ತು ಸಂಡೇ ಇರೋದ್ರಿಂದ ಜನ ಇದ್ದಾರೆ, ಇಲ್ಲಿ ಭಾಳಷ್ಟು ಜನ ಬಂದಾರ. ಸೊ ಇದು ಸುತ್ತಮುತ್ತ ಇರುವಂಥ ಒಂದು ಪ್ಲೇಸ್. ಇದನ್ನೇನು ಬೆಟ್ಟದ ಮೇಲ್ಗಡೆಯಿಂದ ಹೋಗಿ ಅಲ್ಲಿ ಯಾವ ಥರ ಕಾಣ್ತೈತೆ ಅಂತೇಳಿ ನೋಡೋಣ. ಕಂಪ್ಲೀಟಾಗಿ ಈ ಒಂದು ಏನು ರಾಜಹಂಸಗಡದ ಏನು ಇದು ಒಂದು ಕೋಟೆ ಐತಲ್ಲ, ಇದನ್ನು ಕಂಪ್ಲೀಟಾಗಿ ಎಲ್ಲದೂ ವಿಡಿಯೋವನ್ನು ಕವರ್ ಮಾಡ್ಕೊತೀನಂತ. ಕಂಪ್ಲೀಟಾಗಿ ವಿಡಿಯೋ ನೋಡಿರಿ. ಆ್ಯಂಡ್ ಇಲ್ಲಿರುವಂಥದ್ದು ಏನು, ಸೊ ಇಲ್ಲಿರುವಂಥದ್ದು ಇತಿಹಾಸ ಏನು ಎಲ್ಲದೂ ನಿಮಗೆ ಹೇಳ್ತೀನಿ ಅಂತ. ಆ್ಯಂಡ್ ಮೇಲ್ಗಡೆ ಒಂದು ಟೆಂಪಲ್ ಸಹಿತ ಐತಿ, ಸಿದ್ದೇಶ್ವರದ ದೇವ್ರದ ಒಂದು ಟೆಂಪಲ್ ಐತಿ. ಆ್ಯಂಡ್ ಛತ್ರಪತಿ ಶಿವಾಜಿ ಮಹಾರಾಜರದೊಂದು ಮೂರ್ತಿನೂ ಐತಿ. ಸೊ ಅದೆಲ್ಲದೂ ಸಹಿತ ನೋಡೋಣ. ಆ್ಯಂಡ್ ಇನ್ನೊಂದು ಇದ್ರ ಇತಿಹಾಸ ಏನಂತೇಳಿ ನಾವು ನೋಡೋಕೆ ಹೋದಾಗ, ಸೊ ಇದನ್ನು ಸುಮಾರು 12ನೇ ಶತಮಾನದ ಒಳಗಡೆ ರಟ್ಟ ರಾಜವಂಶದ ಬೀಚಿ ರಾಜ ಎಂಬರು ಇದನ್ನ ಕಟ್ತಾರೆ. ಸೊ ಅದು ಯಾವ ಥರ ಅಂತಂದ್ರೆ ರಾಷ್ಟ್ರಕೂಟರ ಶಾಖೆ ಒಳಗಡೆ ಇರ್ತೈತೆ ಅವಾಗ. ಸೊ ಅದಾದಮೇಲೆ ಇದರ ಹೈಟ್ ಎಷ್ಟೈತಪ್ಪ, ಸಮುದ್ರದ ಮಟ್ಟದಿಂದ ಸುಮಾರು 2500 ಅಡಿಯಲ್ಲಿ ಇರುವಂಥ ಒಂದು ಇದ್ರದ್ದು ಹೈಟ್ ಅಂತ ಹೇಳಿದ್ರೆ, ಈಗ ಮೀಟ್ರ್ ಲೆಕ್ಕದಾಗ ಹೇಳಿದ್ರೆ ಸುಮಾರು 760 ಮೀಟ್ರ್ ಹೈಟಿಗೆ ಇರುವಂಥದ್ದು ಇದು ಈ ಒಂದು ಪ್ಲೇಸ್. ಸೊ ಅಷ್ಟು ಎತ್ತರ ಇರುವಂಥದ್ದು. ಟೆಂಪಲ್ಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಬರ್ರಿ. ಮೊದಲು ಟೆಂಪಲ್ ನೋಡ್ಕೊಂಡು ಆಮೇಲೆ ಶಿವಾಜಿ ಮೂರ್ತಿ ಆಯಿತು. ಆ್ಯಂಡ್ ಸುತ್ತಮುತ್ತ ಇರುವಂಥದ್ದು ಏನೇನು ಪ್ಲೇಸ್ ಐತೆ, ಆ್ಯಂಡ್ ಇಲ್ಲಿಂದ ವ್ಯೂಸ್ ಹೆಂಗೆ ಕಾಣ್ತೈತೆ ನಮ್ಗೆ ಕ್ಯಾಮ್ರಾದೊಳಗಡೆ ಯಾವ ಥರ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತೈತೆ ಆ ಥರ ಮಾಡ್ಕೊಳ್ಳೋಣ ಅಂತ ಬರ್ರಿ ಹೋಗೋಣ. ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇಲ್ಲೇನೋ ಒಂದು ಹೊಂಡದ ಥರ ಇತ್ತು, ಏನನ್ನೋದು ನನಗೆ ಗೊತ್ತಿಲ್ಲ. ಸೊ ಗೊತ್ತಿರುವಂಥ ವ್ಯಕ್ತಿಗಳು ಆ್ಯಂಡ್ ಇದ್ರ ಬಗ್ಗೆ ಏನೆಲ್ಲ ಹೇಳ್ತೀನಲ್ಲ, ಆ್ಯಂಡ್ ನಾನು ಇನ್ ಕೇಸ್ ಏನಾದರೂ ಬಿಟ್ಟಿದ್ದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ ದಯವಿಟ್ಟು. ಆ್ಯಂಡ್ ಒಂದಿಷ್ಟು ಜನ ಯಾವ ಥರ ಅಂತ ಹೇಳಿದ್ರೆ ಕಮೆಂಟ್ ಅಂದರೆ ಈಗ ಆಡು ಭಾಷೆದಲ್ಲಿ ಕೇಳೋಕೆ ಚಂದ ಇರ್ತಾವೆ. ಸೊ ಅಲ್ಲಿ ಹಿಂಗೆ ಗುಂಡು ಹೊಡಿತಿದ್ರಂತೆ, ಸೊ ಹಂಗೆ ಅಲ್ಲಿಂದ ಬರ್ತಿದ್ರಂತ, ಅದು ಆಡು ಭಾಷೆದೊಳಗೆ ಹೇಳ್ತಾರಲ್ಲ. ಸೊ ಆ ಥರ ಏನೋ ಹೇಳೋರು ಇದ್ರೂ ಸಹಿತ ನೀವು ಕಮೆಂಟ್ನೊಳಗಡೆ ಹಾಕ್ರಿ. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತೊಗೊಳ್ತಾ ಇರ್ತಾರೆ. ತುಂಬ ಅದ್ಭುತವಾದಂಥ ಒಂದು ಮೂರ್ತಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇದನ್ನು ಯಾಕೆ ಫಸ್ಟ್ ಆಫ್ ಆಲ್ ನಿರ್ಮಾಣ ಮಾಡಿದ್ರು ಅನ್ನೋದು ವಿಚಾರಕ್ಕೆ ನಾನು ಬರ್ತೀನಿ. ಸೊ ಇದನ್ನು ಯಾಕೆ ನಿರ್ಮಾಣ ಮಾಡಿದ್ರಪ್ಪ ಅಂತಂದ್ರೆ, ಬೆಳಗಾವಿ ಕೋಟೆ ಇದಲ್ರಿ, ಸೊ ಅದನ್ನು ಕಾವಲು ಮಾಡುವ ಸಲುವಾಗಿ ಒಂದು ಗೋಪುರವಾಗಿ ಇದನ್ನು ಕಟ್ಟಿರುವಂಥದ್ದು. ಸೊ ಇಲ್ಲಿ
ನೋಡೋಣ ಇದನ್ನು. ಸೊ ಛತ್ರಪತಿ ಶಿವಾಜಿ ಅವರ ಸ್ಮಾರಕ ರಾಜಹಂಸಗಡ. ಸೊ ಮೂರ್ತಿ ಅಂತೂ ಅಲ್ಟಿಮೇಟ್ ಐತೆ. ಸೊ ಭಾಳಷ್ಟು ಜನ ಫೋಟೋದೊಳಗಡೆ ನೋಡಿರ್ತೀರಿ ಈ ಒಂದು ಮೂರ್ತಿನ. ಸೊ ಅದು ಎಲ್ಲೈತೆ ಅಂತೇಳಿ ಎಷ್ಟು ಜನಗಳು ಗೊತ್ತಿರೋದಿಲ್ಲ. ಬಟ್ ಅದಿರುವಂಥದ್ದು ಏನಂತ ಹೇಳಿದ್ರೆ ಬೆಳಗಾವಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಸೊ ಕಂಪ್ಲೀಟಾಗಿ ಏನೆಲ್ಲ ಸೀನ್ರಿ ಅಂದರೆ ಎಲ್ಲ ಆ್ಯಂಗಲ್ ಒಳಗಡೆನೂ ಸಹಿತ ನಿಮ್ಗೆ ವೀಡಿಯೋಸ್ ಒಳಗಡೆ ನಾನು ನಿಮ್ಗೆ ವ್ಯೂಸನ್ನು ತೋರಿಸ್ತೀನಂತ. ಇಲ್ಲೇನೋ ರೂಮ್ ಥರ ಐತಿ, ಏನು ಗೊತ್ತಿಲ್ಲ ಅದು. ಬರ್ರಿ ಇವಾಗ ಹೊರಗಡೆ ವ್ಯೂಸ್ ಹೆಂಗೆಲ್ಲ ಬರ್ತೈತೆ ಅಂತೇಳಿ ನೋಡೋಣ. ವಾವ್, ತುಂಬ ಅದ್ಭುತವಾಗಿ ಬರ್ತೈತಿ ನೋಡ್ರಿ. ಹೆಂಗೈತಿ ವ್ಯೂಸ್, ಎಷ್ಟು ಕಿಲೋಮೀಟರ್ ದೂರಿಂದ ಕಾಣ್ತೈತಿ. ಅಂತರ ಆಕಾಶ ಮತ್ತು ಭೂಮಿ ಎರಡೂ ಒಂದಾದಂಗೆ ಕಾಣ್ತೈತಿ ಮುಂದ್ಗಡೆ. ಅಷ್ಟು ದೂರ ಕಾಣುವಂಥದ್ದು. ನೋಡ್ರಿ ಈ ಥರ ಒಂಥರ ಸೈಡ್ ಅಂತೂ ಪೂರ ಟಾಪ್ ಒಳಗಡೆ ಐತಿದೆ. ಹಂಗಾಗಿ ಅಂದರೆ ಅದನ್ನು ರೆಡಿ ಮಾಡಿರೋದು ಅದೇ ವಿಚಾರಕ್ಕಾಗಿಲ್ಲ. ಸೊ ಒಂದು ಶತ್ರುಗಳೆಲ್ಲ ಇದು ಬರ್ಬೇಕಾದ್ರೆ ಗೊತ್ತಾಗಲಿ ಅಂತೇಳಿ. ಸೊ ಈ ಥರ ಗಾರ್ಡನನ್ನು ಮಾಡಿದ್ದಾರೆ. ಅಂದರೆ ಶಿವಾಜಿ ಮೂರ್ತಿ ಬ್ಯಾಕ್ ಸೈಡ್ ಇದೆ ಗಾರ್ಡನನ್ನು ಮಾಡಿದ್ದಾರೆ. ಇತ್ತೀಚೆಗೆ ಅಂತ ಹೇಳಿದ್ರೆ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದನ್ನು. ಕೋಟೆನ ಕಟ್ಟಿದ್ದು 12ನೇ ಶತಮಾನ ಅಂತಂದ್ರೆ ಜಸ್ಟ್ ನೋಡ್ರಿ ಎಷ್ಟು ವರ್ಷಗಳಾಯಿತು ಅಂತೇಳಿ. ಸೊ ರಟ್ರು ಆವಾಗಿನ ಬೀಚಿರಾಜ ಎಂಬ ರಾಜ ಕಟ್ಟಿದ್ದ. ಇವಾಗ ಇನ್ನೊಂದು ವಿಚಾರ ಹೇಳಬೇಕಾಗಿರುವಂಥದ್ದು ಏನಂತಂದ್ರೆ ಇದನ್ನು ಆಡಳಿತ ಯಾರೆಲ್ಲ ಅಂದ್ರೆ ಮಾಡಿದಾರ ಅಂತ ಹೇಳಿದ್ರೆ ರಟ್ಟರು ಇದನ್ನು ಆಡಳಿತ ಮಾಡಿರುವಂಥದ್ದು. ಅದರ ಜೊತೆಗೆ ಯಾದವರು ಮತ್ತು ಹೊಯ್ಸಳರು, ಬಹುಮಣಿ, ಆದಿಲ್ ಶಾ ಮತ್ತು ಮರಾಠರು ಸೇರಿದಂತೆ ಇನ್ನೂ ಸುಮಾರು ಒಂದು ಹಲವಾರು ಪ್ರಬಲ ರಾಜವಂಶಗಳ ಆಳ್ವಿಕೆ ಅನ್ನುವಂಥದ್ದು ಇಲ್ಲಿ ಆಗಿದೆ. ಜನ ಅಂತೂ ಫೋಟೋ ತೊಗೊಳಕ್ಕೆ ನೋಡ್ರಿ ಮುಗಿದ್ದಾರೆ ಒಬ್ಬರಾದ್ಮೇಲೆ ಒಬ್ಬರ. ಈ ಥರ ಅಲ್ಟಿಮೇಟ್ ವ್ಯೂಸ್ ಬರ್ತೈತಿ ಇಲ್ಲಿಂದ. ಬರೀ ಮತ್ತು ಹೊರಗಡೆ ಏನೇನೈತೆ ಅಂತೇಳಿ ನೋಡೋಣ. ಸೊ ಅಲ್ಲಿ ಕುರಿ ಮೇಯ್ಸತ್ತಾರ ನೋಡ್ಬರ್ರಿ. ಕುರಿ ಹೆಂಗೆ ಕಾಣತ್ತಾವ, ಇರ್ಬಿಗಿತ್ತೆ ಕಾಣತ್ತಾವ. ಅದ್ರ ಜೂಮ್ ಮಾಡತ್ತೀನಿ. ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡತ್ತವ, ಊರಿದಾವ, ಎಲ್ಲನೂ ಸಣ್ಣ ಸಣ್ಣದಾಗಿ ಕಾಣ್ತೈತೆ. ಯಾಕಂದ್ರೆ ಅಷ್ಟು ದೂರದಿಂದ ಈ ಒಂದು ಪ್ಲೇಸ್ ಮೇಲೆ ನಿಂತ್ಕೊಂಡು ನೋಡಬಹುದು. ಮಳೆ ಬೇರೆ ಬರ್ತಾ ಇತ್ತು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು ಮಳೆ ಇಲ್ಲಿ. ಸೊ ಅಲ್ಲಿ ಗಾಡಿ ಬರತ್ತವ ಅಂದರೆ ವೆಹಿಕಲ್ಸ್ಗಳು ಅಡ್ಡಾಡತ್ತವ. ಅದು ನಿಮ್ಗೆ ಕಾಣತಿಲ್ಲ ಇರ್ಬೇಕು. ಅದನ್ನ ಒಂದ್ಸಲ ಜೂಮ್ ಮಾಡ್ತೀನಿ ನೋಡ್ರಿ. ಗಾಡಿಗಳೂ ಇರ್ಬೇಕೈತೆ ಕಾಣ್ತಾವ, ಅಷ್ಟು ದೂರ ಐತೆ. ಸೊ ಇದು ಸುತ್ತಮುತ್ತ ಇರುವಂಥ ಕಂಪ್ಲೀಟ್ ಪ್ರದೇಶವನ್ನು ನಿಮ್ಗೆ ನಾನು ಇವಾಗ ತೋರ್ಸತ್ತೀನಂತ. ಬರೀ ಮತ್ತೆ ಮುಂದೆ ಹೋಗೋಣ. ಸೊ ಟೂರಿಸ್ಟ್ ಅವರೆಲ್ಲ ಬರ್ತಾರೆ ಇಲ್ಲಿ. ಬರೋರು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಇನ್ನೂ ಹಲವಾರು ರಾಜ್ಯಗಳಿಂದ ಬರ್ತಾರೆ. ಸೊ ಇಲ್ಲೇನು ನೀವು ನೋಡತ್ತಿರಲ್ಲ, ಇವಕ್ಕೇನು ಹೇಳ್ತೀರಿ ನೀವು, ಕಿಂಡಿಗಳು ಅಂತೀರ ಏನಂತಿರಲ್ಲ. ಸೊ ಇದು ಕಂಪ್ಲೀಟಾಗಿ ಸರೌಂಡಿಗೆ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಕಡೆನೂ ಈ ಥರ ಇದಾವೆ. ಸೊ ಅಂತ ಹೇಳಿದ್ರೆ ಇಲ್ಲೇ ಅವರು ನೋಡುವಂಥದ್ದು ಅಂತಂದ್ರೆ ಚಿತ್ರಗಳು ಬರುವಂಥದ್ದನ್ನು ಸೊ ಅಲ್ಲಿ ವೀಕ್ಷಣೆ ಮಾಡೋದು. ಸೊ ಆ ಕಡೆಯಿಂದನೂ ಅಲ್ಲಿ ಬರತ್ತಾರಲ್ಲ ಮಂದಿ, ಆ ಕಡೆಯಿಂದನೂ ಹೋಗ್ಬೋದು. ಮತ್ತು ಈ ಕಡೆಯಿಂದ ಒಳಗಡೆ ಈ ಕಡೆಯಿಂದ ಡೋರ್ ಐತೆ. ಸೊ ಇದು
ಹಿಂಗಾದರೂ ಹೋಗ್ಬೋದಾ, ಇದು ಡೈರೆಕ್ಟ್ ಟೆಂಪಲ್ ಹೋಗ್ತೈತೆ. ಜನ ಜಾಸ್ತಿ ಅದಾರ, ಇಷ್ಟೆಲ್ಲ ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಸಂಡೇ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಬರ್ರಿ. ಇಲ್ಲಿ ಏನೋ ಒಂದು ಡೋರ್ ಥರ ಕಾಣತೈತಿ, ಅಂದ್ರೆ ಒಳಗಡೆ ಹೋಗ್ಬೋದು, ಏನು ಗೊತ್ತಿಲ್ಲ ನಂಗೆ. ಇಲ್ಲಿ ಎರಡು ಅದಾವ, ಈ ಕಡೆ ಒಂದೈತಿ, ಆಮೇಲೆ ಇಲ್ಲಿ ಒಂದೈತಿ ನೋಡ್ರಿ. ಸೊ ಬರ್ರಿ ಒಳಗಡೆ ಹೋಗೋಣ, ಏನೈತಿ ನೋಡೋಣ ಅಂತ. ಒಬ್ಬನೇ ಅದೀನಿ, ಸೀರಿಯಸ್ಲಿ ಏನೈತೆ ಅನ್ನೋದು ಗೊತ್ತಿಲ್ಲ. ನಿಜ ನಂಗೆ ಹೆದರಿಕೆ ಬರತೈತಿ, ಆ್ಯಕ್ಚುಲಿ ಅಂಜಿಕೆ ಬರತೈತಿ. ಆದರೂ ನುಗ್ಗುನು ಬರ್ರಿ, ಏನೈತಿ ಗೊತ್ತಿಲ್ಲ. ಯಾರು ಮಂದಿ ಹೋಗಿಲ್ಲಪ್ಪ ಇಲ್ಲಿ. ಬಂದೆ, ಏನೂ ಇಲ್ಲ. ಕೆಳಗಡೆ ಬಂತಿದೆ ಅಷ್ಟೆ. ಸ್ಮೆಲ್ ಕೋಟೆ ಐತಿ, ಬಟ್ ಇದನ್ನು ಇಲ್ಲಿ ಯಾಕೆ ಮಾಡಿದಾರೆ ಅಂತ ಗೊತ್ತಿಲ್ಲ. ಒಂಥರ ಸೀಕ್ರೆಟ್ ದಾರಿ ಥರ ಐತಿದೆ. ನೋಡೋಣ ಬರ್ರಿ ಮುಂದೋಗಿ ಮತ್ತೇನೈತಿ. ಸೊ ಏನಿಲ್ಲ, ಅಷ್ಟೇ ಕೆಳಗಡೆ ಬರ್ತದೆ ಅಷ್ಟೇ. ಇದು ಮೇಲ್ಗಡೆ ಕೋಟೆಯಿಂದ ಕೆಳಗಡೆ ಬರುವಂಥ ಒಂದು ದಾರಿ ನೋಡ್ಬೋದು ನೀವು, ಹೆಂಗೆ ಕಾಣತೈತಿ. ವಾಪಸ್ ಹೋಗೋಣ. ಇವಾಗ ಯಾರೋ ಬರತ್ತಾರ, ಸೌಂಡ್ ಕೇಳಾಗ್ತೈತಿ. ಇದೇ ದಾರಿ ಒಳಗಡೆ ಹೋಗಿ ಬಂದೆ ಈಗ ನಾನು. ಆ ಕಡೆ ಒಂದಿತ್ತ, ಬಟ್ ಅದು ಏನು ಗೊತ್ತಿಲ್ಲ ನನಗೆ, ಅದು ಮೋಸ್ಟ್ಲಿ ಹಂಗೆ ಇರ್ಬೇಕು. ಸೊ ಇದಿಷ್ಟು ಈ ಒಂದು ಕೋಟೆಯ ವ್ಯೂಸ್ ಮತ್ತು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಂಡೇನಂತ. ಇಲ್ಲಿಗೆ ಈ ಒಂದು ಕೋಟೆಯದೆಲ್ಲನೂ ಸಹಿತ ನಿಮಗೆ ವ್ಯೂಸ್ ಎಲ್ಲ ಮುಗೀತು. ನಾನು ವಾಪಸ್ಸೀಗ ಹೊಂಟೇನೆ ಕೆಳಗಡೆ, ಈ ದಾರಿಯಿಂದ ಹೊಂಟೇನೆ. ಹುಲಿ ಹೆಂಗೆ ಹೋಗ್ತೈತೆ ನೋಡ್ರಿ, ಹುಲಿ ಕೈ ಬೀಸ್ಕೊಂತ. ಸರಿ ಬರ್ರಿ ಹೋಗೋಣ. ಈಗೇನಂದ್ರೆ ಅಲ್ಟಿಮೇಟ್ ಮುಗೀತು ನಮ್ಮ ಈ ಒಂದು ಪ್ರಯಾಣ. ನಿಮ್ಗೆ ಹೆಂಗೆ ಅನಿಸ್ತಾ, ಆ್ಯಂಡ್ ಪ್ರತಿಯೊಂದು ಸಹಿತ ಈ ಒಂದು ವಿಡಿಯೋದೊಳಗಡೆ ಆ್ಯಂಡ್ ನಿಮಗೆ ಗೊತ್ತಿರುವಂಥ ವಿಚಾರ ಏನಾದರೂ ಇದ್ದರು ಆ್ಯಂಡ್ ನಾನು ಬಿಟ್ಟಿದ್ದೆ ಅಂತಂದ್ರೆ ಅದನ್ನೆಲ್ಲೂ ಸಹಿತ ಕಮೆಂಟ್ ಮಾಡಿರಿ. ಈ ವಿಡಿಯೋ ಅನ್ನುವಂಥದ್ದು ನಿಮ್ಗೆ ಹೆಂಗೆ ಅನಿಸ್ತಾ ಅಂತೇಳಿ. ಸೊ ದಯವಿಟ್ಟು ಕಮೆಂಟ್, ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಈ ಥರದ ಪ್ಲೇಸಸ್ಗಳಿಗೆ, ಇನ್ನೂ ಹಲವಾರು ಪ್ಲೇಸಸ್ಗಳಿಗೆ ತೋರಿಸೋದಕ್ಕೆ ನನಗೆ ಒಂದು ಹುರುಪು ಬರ್ತದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತನ ನಿಮ್ಮ ಟೈಮನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.